ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಮನೆಯಲ್ಲಿ ವಿಜೃಂಭಣೆಯಿಂದ ಹೇಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ನಾನು ಆಚರಿಸ್ತೀನಿ ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಾ. ಇಂದಿನ ಸಂಚಿಕೆಯಲ್ಲಿ ಅದೇ ಮಹಾಲಕ್ಷ್ಮಿಗೆ ಅಂದರೆ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಮಹಾಲಕ್ಷ್ಮಿಗೆ ಸ್ಯಾರಿಯನ್ನು ಈಸಿಯಾಗಿ ನಾನು ಹೇಗೆ ಉಡಿಸ್ತೀನಿ ಅನ್ನೋದನ್ನ ನೋಡಬೇಕು ತಾನೆ. ಬನ್ನಿ ನೋಡೋಣ. ಈ ವರ್ಷದ ಅಲಂಕಾರ ವರಮಹಾಲಕ್ಷ್ಮಿ ಅಲಂಕಾರ, ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರವನ್ನು ಮಾಡಿದ್ದೀನಿ. ಅಮ್ಮನವರಿಗೆ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರಕ್ಕೆ ಏನೆಲ್ಲ ಆಭರಣಗಳು ಬೇಕು, ಕಿರೀಟ, ಪಾದುಕೆಯನ್ನು ಇಡೋದಕ್ಕೋಸ್ಕರ ಒಂದು ಬುಟ್ಟಿ, ಇದನ್ನು ಆಲ್ರೆಡಿ ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೀನಿ. ಅಮ್ಮನವರ ಕಿರೀಟದ ಹಿಂಭಾಗದ ಚಕ್ರ ಆಗಿರ್ಬೋದು, ಹಾಗೆಯೇ ಅಮ್ಮನವರಿಗೆ ಹಾಕುವಂತಹ ಸರ ಆಗಿರ್ಬೋದು, ಕಿವಿಯ ಓಲೆ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಈ ವರ್ಷ ನಾನು ರೆಡಿ ಮಾಡಿಕೊಂಡು ಹೀಗೆ ಸ್ಯಾರಿಯನ್ನು ನಾನು ಯಾವ ರೀತಿ ಉಡಿಸ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. 1 ಮೀಟರಷ್ಟು ಫಸ್ಟ್ ಬಿಟ್ಕೊಳ್ಳಿ. ಆಮೇಲೆ 15ರಿಂದ 18 ನೆರಿಗೆಗಳನ್ನು ತಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಮತ್ತೆ ಬಿಟ್ಕೊಂಡಿದ್ದೀನಿ ನಾನು. ಇಲ್ಲಿ ಕಾಣಿಸುತ್ತೆ ನೋಡಿ, ನೆರಿಗೆ ಆದಮೇಲೆ ಇಲ್ಲಿ ಸ್ವಲ್ಪ ನಾನು ಮತ್ತೆ 1 ಮೀಟರಷ್ಟು, ಈಗ ಕಾಣಿಸ್ತಾ ಇದೆ ನೋಡಿ, ಮತ್ತೆ 1 ಮೀಟರಷ್ಟು ಬಿಟ್ಕೊಳ್ತೀನಿ. ಯಾಕೆಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರಕ್ಕೆ ಹಿಂಭಾಗಕ್ಕೆ ನಾವು ಸೆರಗನ್ನು ಹಾಕಲಿಕ್ಕೆ ಜಾಸ್ತಿ ಬೇಕಾಗತ್ತಲ್ಲ, ಇಲ್ಲಿ ಸೆರಗ ಪಾರ್ಟನ್ನು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ. ಇಲ್ಲಿ ಸ್ವಲ್ಪ 1 ಮೀಟರಷ್ಟು ಮತ್ತೆ ಬಿಟ್ಕೊಂಡಿದ್ದೀನಿ. ಅಂದರೆ ಹಿಂಭಾಗಕ್ಕೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆದಮೇಲೆ ಮುಂಭಾಗಕ್ಕೆ ನೆರಿಗೆಗಳನ್ನು ಹಾಕ್ಕೊಳ್ಳಿಕ್ಕೋಸ್ಕರ ಇಷ್ಟು ನಾನು ಬಿಟ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ನಾರ್ಮಲ್ ಟೇಬಲ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಕಿಟ್, ನಾನು ಆಲ್ರೆಡಿ ಇದನ್ನು ಕೂಡ ತೋರಿಸಿದ್ದೀನಿ. ಮುಂಭಾಗದ ಅಲಂಕಾರಕ್ಕಾದರೆ ನಾವು ಈ ರೀತಿ ಇಟ್ಕೊಳ್ಬೇಕು. ಈಗ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಟವಲ್ಲು ಇದೆಲ್ಲ ಸುತ್ತಕೊಂಡು. ಈಗ ನೋಡಿ, ಈಗ ಮುಂಭಾಗಕ್ಕೆ ಟೇಬಲ್ ನೋಡಿ, ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ವಾ, ಅಂದರೆ ಕುಳಿತಿರೋ ಅಲಂಕಾರಕ್ಕೆ. ನಾನೀಗ ನಿಂತಿರುವ ಅಲಂಕಾರ ಮಾಡೋದಕ್ಕೋಸ್ಕರ ನಾನು 15 ಇಂಚು ಹಾಗೆಯೇ 10 ಇಂಚಿನ ಒಂದು ಟೇಬಲನ್ನು, ನಾರ್ಮಲ್ ಟೇಬಲ್, ಇದು ಕಿಟ್. ಈ ಕಿಟ್ಟನ್ನು ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ಹಿಂದಿನ ಸಂಚಿಕೆಯಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇದರ ಮೇಲೆ ಇದನ್ನು ಇಟ್ಕೊಂಡಿದ್ದೀನಿ. ಈಗ ಹಿಂಭಾಗಕ್ಕೆ ಇಟ್ಕೊಂಡು ನಾನು ನೋಡಿ, ಇದು ಹಿಂಭಾಗದ ಪಾರ್ಟ್ ಅಲ್ವಾ. ಈ ಒಂದು ನಾರ್ಮಲ್ ಟೇಬಲ್ಲಿಗೆ ನಾನು ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಚ್ಕೊಂಡು ಆ ಟೇಬಲ್ ಏನಿದೆ ಆ ಕಿಟ್ ಅಂದರೆ ದೇವಿ ಅಲಂಕಾರ ಮಾಡುವ ಕಿಟ್ಟನ್ನು ಇದ್ರ ಮೇಲೆ ಇಟ್ಕೊಂಡು ನಾನು ಟಿಕ್ಸೋ ಟೇಪ್ ಅಂದರೆ ಬ್ರೌನ್ ಟೇಪಿಂದ ನಾನು ಆಲ್ರೆಡಿ ನೋಡಿ ಎಲ್ಲ ಲಾಕ್ ಮಾಡಿ ನೀಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಂಭಾಗದಿಂದ ಮಾಡಬೇಕು ಅಂದರೆ ಕಿಟ್ಟಿನ ಹಿಂಭಾಗ ತಗೋಬೇಕು, ಮುಂಭಾಗ ಅಲ್ಲ. ಕರೆಕ್ಟಾಗಿ ನೋಡ್ಕೊಳ್ಳಿ. ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ತಿರುಗಿಸಿಟ್ಕೊಂಡಿದ್ದೀನಲ್ವ ನಾನು, ಈ ಕಿಟ್ಟನ್ನು ನಾನು ತಿರುಗಿಸಿಟ್ಕೊಂಡಿದ್ದೀನಿ ಅಷ್ಟೇ. ಕೋಲ್ಗಳನ್ನು ಮುಂಭಾಗಕ್ಕೆ ತೊಗೊಂಡಿದ್ದೀನಿ ಅಷ್ಟೇ. ಕುಳಿತಿರೋ ಅಲಂಕಾರದಲ್ಲಿ ಹಿಂಭಾಗಕ್ಕಿರುತ್ತೆ ಕೋಲ್ಗಳು. ಈಗ ನಿಂತಿರುವ ಅಲಂಕಾರ ಆಗಿರೋದ್ರಿಂದ ಕೋಲ್ಗಳನ್ನು, 2 ಕೋಲ್ಗಳು ಮುಂಭಾಗಕ್ಕೆ ಬರೋ ಹಾಗೆ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ನಾರ್ಮಲ್ ಟೇಬಲನ್ನು ತೊಗೊಂಡಿದ್ದೀನಿ, ಪುಟಾಣಿ ಟೇಬಲನ್ನು ನಾನು ತೊಗೊಂಡಿದ್ದೀನಿ. ಈಗ ಒಂದು 20 ಇಂಚಷ್ಟು ನಾನು ಒಂದು ಫೋಮ್ ಶೀಟನ್ನು, ಅಂದರೆ ಅಲ್ಲಿ ಕೊಡಪಾನ ವಿ ಶೇಪ್ ಆಗಿರೋದ್ರಿಂದ ಆ ಫೋಮ್ ಶೀಟು ಸ್ಟ್ರೈಟಾಗಿ ನಿಂತ್ಕೊಳ್ಳಲ್ಲ, ಹಾಗಾಗಿ ಒಂದು ಈ ಫೋಮ್ ಶೀಟ್ ರೋಲನ್ನು ನಾನು ಕಟ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಸ್ಟ್ರೈಟಾಗಿ ಬರುತ್ತೆ. ನಾನು ನಿಮ್ಮ ಹತ್ರ ಈಗ ಈ ಫೋಮ್ ಶೀಟ್ ಇಲ್ಲಾಂದರೆ ಈ ಯೋಗ ಮ್ಯಾಟ್ ಇರುತ್ತಲ್ವ, ಆ ಯೋಗ ಮ್ಯಾಟ್ ರೋಲ್ ಮಾಡ್ಕೊಂಡು ಕೂಡ ನೀವು ಕಟ್ಕೊಳ್ಬೋದು. ಈಗ 30 ಸೆಂಟಿಮೀಟರಷ್ಟು ಅಗಲ, ಆಮೇಲೆ 23 ಸೆಂಟಿಮೀಟರ್ ಲೆಂತ್ ಉದ್ದ ನಾನು ತೊಗೊಂಡಿದ್ದೀನಿ. ಅಂದರೆ ಸುಮ್ಮನೆ ಫಸ್ಟ್ ರಫ್ ಆಗಿ ನಾವು ಒಂದು ಫೋಮ್ ಶೀಟನ್ನು ಈ ಟೇಬಲ್ಗೆ ನಾವು ಕಟ್ಕೊಳ್ಬೇಕು. ಕ್ಲೀನಾಗಿ ದಪ್ಪನೆ ದಾರದಿಂದ, ಕಾಟನ್ ದಾರದಿಂದ ಟೈಟಾಗಿ ಕಟ್ಕೊಳ್ಬೇಕು. ಮೇಲೆ ಆ ಫೋಮ್ ಏನು ಕಟ್ಕೊಂಡಿದ್ನಲ್ಲ ರೋಲ್ ಮಾಡಿ, ಈಗ ನೋಡಿ ಈ ವೈಟ್ ಕಲರ್ ಫೋಮಿಗೆ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ. ಫಸ್ಟ್ ಬೆಂಡ್ ಆಗ್ತಾಯಿತ್ತು, ಆಮೇಲೆ ಆ ಏನು ಸೀರೆ ನೆರಿಗೆಗಳನ್ನು ಕಟ್ಕೊಂಡು ನಾವು ಈ ಕೊಡಪಾನಕ್ಕೆ ನಾವು ಕಟ್ಕೊಬೇಕು. ಸೆರಗುಗಳನ್ನೆಲ್ಲ ಹಿಂದಕ್ಕೆ ಹಾಕೋಬೇಕು. ಈಗ ಒಂದು ರಫ್ ಸ್ಕೆಚ್ ನೆರಿಗೆಗಳನ್ನು ಮಾಡ್ಕೊಳ್ಬೇಕು. ಇದು ಪರ್ಮನೆಂಟ್ ಅಲ್ಲ, ಇದು ಯಾಕೆ ನಾನು ಈ ಥರ ಮಾಡ್ಕೊಳ್ತೀನಿ ಅಂತ ಮುಂದೆ ನಿಮಗೆ ಗೊತ್ತಾಗತ್ತೆ ನೋಡಿ. ಈ ಫೋಮ್ ಶೀಟನ್ನು ನಾವು ಫಸ್ಟಿಗೆ ಕಟ್ ಮಾಡಿ ಕಟ್ಕೊಳ್ಬಾರ್ದು.
ನಾವು ಸ್ಕ್ವೇರ್ ಪೀಸನ್ನು ಕಟ್ಕೊಳ್ಬೇಕು. ಆಮೇಲೆ ಈ ಸ್ಯಾರಿ ನೆರಿಗೆಗಳನ್ನು ಹಾಕಿ ಆದಮೇಲೆ ಏನು ಔಟರ್ ಲೈನ್ ಕಾಣಿಸುತ್ತಲ್ಲ ಅದ್ರ ಒಳಗಡೆಗೆ 1 ಸೆಂಟಿಮೀಟರಷ್ಟು ನಾವು ಫೋಮ್ ಶೀಟನ್ನು ಕಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಇದು ಸುಮ್ಮನೆ ರಫಾಗಿ ನಾನು ಈ ರೀತಿ ನೆರಿಗೆಗಳನ್ನು ಹಾಕ್ಕೊಳ್ತಾ ಇರೋದು. ಅಂದರೆ ಅಳತೆ ನಮಗೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ, ಬೇರೆ ಏನೂ ಇಲ್ಲ. ಈಗ ನೋಡಿ, ನೆರಿಗೆಗಳನ್ನೆಲ್ಲ ಹಾಕ್ಕೊಂಡು ಆದಮೇಲೆ ಪೆನ್ನಿಂದ ನಾನು ಮಾರ್ಕನ್ನು ಹಾಕ್ಕೊಳ್ತೀನಿ. ಆಮೇಲೆ ನಾನು ಈ ನೆರಿಗೆಗಳನ್ನು ಮೇಲಕ್ಕೆ ಹಾಕಿಬಿಟ್ಟು ಆ ಫೋಮ್ ಶೀಟನ್ನು ಎಲ್ಲಿ ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅಲ್ಲಿ ನಾನು ನೀಟಾಗಿ ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಳ್ತೀನಿ. ಈಗ ಆಯಿತು ನೋಡಿ, ಇಲ್ಲೆಲ್ಲ ನೀಟಾಗಿ ಹಾಕ್ಕೊಂಡಲ್ಲ, ಸುಮ್ಮನೆ ರಫಾಗಿ ಅಲ್ಲಲ್ಲೇ ಗುಂಡ್ಪಿನ್ಗಳನ್ನು ಹಾಕ್ಕೊಳ್ತೀನಿ. ಈಗ ಹಾಕ್ಕೊಂಡಾಯ್ತಲ್ವಾ, ಈಗ ಪೆನ್ನಿಂದ ಮಾರ್ಕ್ ಹಾಕ್ಕೊಳ್ತೀನಿ. ಏನು ಸ್ಕ್ವೇರ್ ಕಟ್ಕೊಂಡಿದ್ನಲ್ಲ ಅದು ಎಕ್ಸ್ಟ್ರಾ ಕಾಣಿಸ್ತಾ ಇರೋ ಫೋಮ್ ಶೀಟನ್ನು ಈಗ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಫಸ್ಟ್ ಪೆನ್ನಿಂದ ಮಾರ್ಕ್ ಹಾಕ್ಕೊಳ್ತೀನಿ, ಒಳಗೆ ಹಾಕ್ಕೊಳ್ತೀನಿ, ಸ್ವಲ್ಪ ಆದಷ್ಟು ಒಳಗೆ ಹಾಕ್ಕೊಳ್ತೀನಿ, ಒಳ ಮುಖಕ್ಕೆ ಹಾಕ್ಕೊಳ್ತೀನಿ ಮಾರ್ಕನ್ನು, ಏಕೆಂದರೆ ಅದು ಕಾಣಿಸ್ಬಾರ್ದಲ್ವ, ಆದಷ್ಟು ಒಳಗೆ ಹಾಕ್ಕೊಳ್ತೀನಿ. ಈಗ ನೋಡಿ, ಆದಷ್ಟು ನಾನು ಒಳಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ನಾನು ಆ ಸ್ಯಾರಿಯಿಂದ ನಾನು 1 ಇಂಚ್ ಪೆನ್ನಲ್ಲಿ ನಾನು ಒಳಗಡೆಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮೇಲಕ್ಕೆ ಎತ್ತಿಟ್ಕೊಂಡಿದ್ದೀನಿ ಆ ನೆರಿಗೆಗಳನ್ನು. ಈಗ ಚಾಕುವಿನಿಂದ ನಾನು ಏನು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿ ತಗೊಂಡ್ಬಿಡ್ತೀನಿ. ಇದು ಸ್ವಲ್ಪ ಈಸಿ ಮೆಥಡ್ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಅಷ್ಟೆ. ಈಗ ಈ ನೆರಿಗೆಗಳನ್ನೆಲ್ಲ ನಾನು ಮತ್ತೆ ಕೆಳಗೆ ಇಳಿಸ್ಕೊಳ್ತೀನಿ. ಈಗ ನೋಡಿ, ರೌಂಡ್ ಶೇಪಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ವಾ, ಆ ವೇಸ್ಟ್ ಪೀಸೆಲ್ಲ ತೆಗೆದುಬಿಟ್ಟೆ, ಅದು ಬೇಡ ಅಂತ. ಟೇಬಲ್ಲಿಗೆ ಟೈಟಾಗಿ ಕಟ್ಕೋಬೇಕು. ಈಗ ಏನು ನಾನು ಹಿಂಭಾಗಕ್ಕೆ ಹಾಕ್ಕೊಂಡ ನೆರಿಗೆಗಳನ್ನೆಲ್ಲ ಮುಂಭಾಗಕ್ಕೆ ಮತ್ತೆ ತಂದು ಈಗ ನಾನು ಪ್ಲೇಟ್ಗಳನ್ನು ನೀಟಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲ ನೆರಿಗೆಗಳನ್ನು ಎಳ್ಕೋಬೇಕು, ಅಲ್ಲಲ್ಲೇ ಸೇರಿಕೊಂಡಿರುತ್ತೆ. ಈಗ ನೋಡಿ, ಎಲ್ಲ ನೀಟಾಗಿ ಮಾಡ್ಕೊಳ್ತೀನಿ ಈ ಥರ. ಈಗ ಫೈನಲ್ ಟಚ್ ಕೊಡ್ತೀನಿ. ಫಸ್ಟಿಗೆ ನಾವು ಫೋಮ್ ಹಾಕ್ಕೊಂಡ್ಬಿಟ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಾನು ಈ ರೀತಿ ಈಸಿಯಾಗಿ ನಾನು ಈ ಮೆಥಡನ್ನು ನಾನು ಫಾಲೋ ಮಾಡಿರೋದು ಅಷ್ಟೇ. ಈಗ ನೋಡಿ, ನೆರಿಗೆಗಳೆಲ್ಲ ಬಂತಲ್ವಾ, ಆ ಕೊಡಪಾನಕ್ಕೆ ನಾನು ಕಟ್ಕೊಂಡ್ಬಿಟ್ಟಿದ್ದೀನಿ ದಾರದ ಸಹಾಯದಿಂದ. ಏನು ಸ್ಯಾರಿ ಡ್ರಾಪಿಂಗ್ ಕಿಟ್ ಇದೆಯಲ್ಲ ಅದರ ಹಿಂಭಾಗಕ್ಕೆ ನಾನೀಗ ಡೆಕೋರೇಷನ್ ಮಾಡ್ತಾ ಇರೋದು, ಮುಂಭಾಗಕ್ಕಲ್ಲ. ಅಂದರೆ ನಾನು ಸ್ಯಾರಿ ಡ್ರಾಪಿಂಗ್ ಕಿಟ್ಟನ್ನು ಈಗ ತಿರುಗಿಸಿ ಇಟ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ತಿರುಗಿಸಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ನೆರಿಗೆಗಳನ್ನು ನಾವು ಒಂದು ರೌಂಡ್ ಶೇಪ್ ಬರಬೇಕಲ್ವ, ಹಾಗಾಗಿ ಫಸ್ಟಿನ ನೆರಿಗೆನ ನಾನು ಎಳ್ಕೊಂಡು ಸ್ವಲ್ಪ ಹಿಂಭಾಗಕ್ಕೆ ಎಳ್ಕೊಂಡು, ಈಗ ಕಾಣಿಸುತ್ತೆ ನೋಡಿ, ಎಳ್ಕೊಳ್ತೀನಿ ನಾನು ಕರೆಕ್ಟಾಗಿ. ನಾನು ಜಸ್ಟ್ ನೋಡಿ, ಜಸ್ಟ್ ಅಲ್ಲೇ ಎಳ್ಕೊಂಡು ಪಿನ್ನನ್ನು ಹಾಕ್ಕೊಳ್ತೀನಿ. ಗುಂಡ್ಪಿನಿಂದ ಈಗ ನಾವು ನೆರಿಗೆಗಳನ್ನು ಚುಚ್ಕೊಳ್ತಾ ಹೋದರೆ ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ ನೋಡಿ. ಈಗ ಮತ್ತೆ ನೆರಿಗೆಗಳನ್ನು ಇಟ್ಕೊಳ್ತೀನಿ, ಮತ್ತೆ ಗುಂಡ್ಪಿನಿಂದ ಚುಚ್ಕೊಳ್ತೀನಿ. ಮತ್ತೆ ನೆರಿಗೆಗಳನ್ನು ತಗೋತೀನಿ. ತುಂಬ ಹತ್ತಕ್ಕೂ ಗುಂಡ್ಪಿನ ತುದಿಗೂ ಹಾಕಿಬಿಡಿ, ಸ್ವಲ್ಪ ಒಂದು 1/2 ಇಂಚ್ ಹಿಂದಕ್ಕೆ ಹಾಕ್ಕೊಂಡ್ರೆ ನೆರಿಗೆಗಳು ಕ್ಲೀನಾಗಿ ಆ ಪ್ಲೀಟ್ಸ್ ಏನಿದೆಯಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತದು ಅಷ್ಟೇ. ಸ್ವಲ್ಪ ಹಿಂಭಾಗ ಕೆಳ್ಕೊಂಡು ಅಲ್ಲೊಂದು ಪಿನ್ ಹಾಕ್ಕೊಳ್ತೀನಿ. ಈಗ ಮತ್ತೆ ಒಂದೊಂದೇ ನೆರಿಗೆಗಳನ್ನು ನೀಟಾಗಿ ಪಿನ್ ಹಾಕ್ಕೊಳ್ತಾ ಹೋಗ್ತೀನಿ. ಈಗ ಆ ಫೋಮ್ ಶೀಟ್ ಈ ನೆರಿಗೆಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಹಾಗೆ ನೋಡಿ, ಎಲ್ಲೂ ಕೂಡ ನೆರಿಗೆಗಳು ಮಿಸ್ ಆಗ್ತಾಯಿಲ್ಲ. ಅಂದರೆ ಕೆಳಭಾಗಕ್ಕೂ ಕೂಡ ಎಷ್ಟು ನೀಟ್ ಆ್ಯಂಡ್ ಫಿನಿಶಿಂಗಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಈ ಮೆಥಡನ್ನು ನಾನು ಫಾಲೋ ಮಾಡಿರೋದು. ಅಂದರೆ ವೈಟ್ ಕಲರ್ ಫೋಮ್ ಶೀಟನ್ನು ನಾನು ಯಾಕೆ ಕಟ್ ಮಾಡಿಕೊಂಡೆ ಅಂತ ಗೊತ್ತಾಯ್ತಲ್ಲ ಈಗ ನಿಮಗೆ. ಈಗ ನೋಡಿ,
ಮೇಲೆ ಎಲ್ಲ ಸ್ವಲ್ಪ ಮತ್ತೆ ಸರಿ ಮಾಡ್ಕೊಳ್ತಾ ಹೋಗ್ತೀನಿ. ಮತ್ತು ಬೇಡದ ಗುಂಡ್ಪಿನ್ಗಳನ್ನು ಆಮೇಲೆ ತೆಗೆದುಕೊಳ್ತೀನಿ ನಾನು. ಹೀಗೆ ರೌಂಡ್ ಶೇಪಲ್ಲಿ ಈಗ ರೆಡಿ ಆಯಿತು ನೋಡಿ. ಈಗ ಮುಂಭಾಗದ ನೆರಿಗೆನ ಸ್ವಲ್ಪ ಮತ್ತೆ ಅಲ್ಲೊಂದು ಗುಂಡ್ಪಿನ್ ಹಾಕ್ಕೊಳ್ತೀನಿ. ಈ ಮುಂಭಾಗದ ನೆರಿಗೆ ಏನಿದೆ ಅದಕ್ಕೆ ಸ್ವಲ್ಪ ಒಳಭಾಗದಿಂದ ಪಿನ್ನನ್ನು ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಅಲ್ಲಲ್ಲೇ ಒಂದೊಂದು ಗುಂಡ್ಪಿನ್ ಚುಚ್ಕೊಳ್ತೀನಿ. ಇದು ಆಯ್ತಲ್ವಾ? ಆದಮೇಲೆ ಎಷ್ಟು ನೀಟಾಗಿ ಬಂತು ನೋಡಿ ನೆರಿಗೆಗಳೆಲ್ಲ. ಈಗ ರೌಂಡ್ ಶೇಪ್ ಆಯಿತು. ಈಗ ಮುಂಭಾಗಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಆಜು ಬಾಜು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಒಳಭಾಗಕ್ಕೆ ಅಂದರೆ ನೀಟಾಗಿ ಕಾಣಿಸ್ಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅದು ಹರಡ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ? ಕೊಲ್ಲಾಪುರಿ ಮಹಾಲಕ್ಷ್ಮಿ ಅಲಂಕಾರ ನೀವು ನೋಡಿರ್ತೀರಲ್ಲ, ಎಷ್ಟು ನೀಟಾಗಿ ಸ್ಯಾರಿ ಉಡಿಸಿರ್ತಾರಲ್ವ, ಹಾಗೆ ಅಷ್ಟೇ. ಈಗ ಇದಾಯಿತು. ಈಗ ಮತ್ತೆ ಸ್ವಲ್ಪ ಪಿನ್ ಹಾಕ್ಕೊಂಡು ಅಲ್ಲೇ ನೀಟ್ ಮಾಡ್ಕೊಂಡು, ಈಗ ನೋಡಿ ಎಷ್ಟು ನೀಟಾಗಿ ಬಂತಲ್ವ, ಎಲ್ಲ ರೆಡಿ ಆಯ್ತಲ್ವಾ? ಈಗ ನಾನು 9 ಸೆಂಟಿಮೀಟರ್ ಅಗಲ 10 ಸೆಂಟಿಮೀಟರ್ ಉದ್ದದ ಒಂದು ಇಂಚಿನ ಫೋಮ್ ಶೀಟನ್ನು ಮೇಲ್ಗಡೆ ಆ ಬ್ಲೌಸಿಗೆ, ಅಂದರೆ ಅಮ್ಮನವರಿಗೆ ಸುಮ್ಮನೆ ಹೀಗೆ ಸ್ಕ್ವೇರಾಗಿ ಹಾಕಿರ್ತಾರಲ್ವ ಅದಕ್ಕೆ. ಈಗ ನೋಡಿ ಈ ಬ್ಲೌಸ್ ಪೀಸಿಗೂ ಅದಕ್ಕೂ ಈ ಬ್ಲೌಸ್ ಪೀಸು ನಾನು ಉದ್ದನೇ ತೊಗೊಂಡಿದ್ದೀನಿ, ಒಂದು 13 ಇಂಚಸ್ ನಾನು ತೊಗೊಂಡಿರ್ಬೋದು ಇದು. ಈಗ ನೋಡಿ ಹಾಕಿ ಅಲ್ಲೇ ಸ್ವಲ್ಪ ಮಡಚಿಬಿಟ್ಟು, ಅಂದರೆ ಜಾಸ್ತಿ ಉದ್ದ ತೊಗೊಂಡಿಲ್ಲ ಫೋಮ್ ಶೀಟ್, ನಾನು 10 ಮತ್ತು 9 ತೊಗೊಂಡಿದ್ದೀನಿ ಅಷ್ಟೇ. ಉದ್ದಕ್ಕೆ ನಾನು ಅಲ್ಲಿ ಗುಂಡ್ಪಿನ್ಗಳನ್ನು ಹಾಕ್ಕೊಳ್ತೀನಿ, ತೋರಿಸ್ತೀನಿ ನೋಡಿ. ಗುಂಡ್ಪಿನೆಲ್ಲ ಹಾಕಿ ಆದಮೇಲೆ ಆಲ್ರೆಡಿ ಈಗ ನೋಡಿ ಎಲ್ಲ ಹಾಕ್ಕೊಂಡಾಯ್ತಲ್ಲ. ಈಗ ಮುಂಭಾಗಕ್ಕೆ ಮತ್ತು ಗುಂಡ್ಪಿನ್ನನ್ನು ಹಾಕ್ಕೊಳ್ತೀನಿ. ಈಗ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಾರ್ಡ್ರ್ ಕಾಣಿಸೋ ಹಾಗೆ ಇರುತ್ತೆ ನೋಡಿ, ಅಮ್ಮನವರ ಅಲಂಕಾರದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ. ಈಗ ಬಾರ್ಡರ್ ಕೂಡ ಕಾಣಿಸೋ ಹಾಗೆ ಬ್ಲೌಸ್ ಪೀಸನ್ನು ಅವರು ಹಾಕಿರ್ತಾರೆ. ಈಗ ಮೇಲ್ಗಡೆ ಕೋಲಿ ಕಟ್ಟೋದಕ್ಕಿಂತ ಮುಂಚೆ ಒಂದು ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಚ್ಕೊಳ್ತೀನಿ, ಯಾಕೆಂದರೆ ನಾನು ಒಬ್ಬಳೇ ಮಾಡ್ಕೊಳ್ತಾ ಇರೋದ್ರಿಂದ. ಈಗ ಈ ಸೈಡಿಗೆ ನಾನು ಗುಂಡ್ಪಿನ್ಗಳನ್ನು ಕ್ರಾಸಾಗಿ ಚುಚ್ಕೊಂಡಿದ್ದೀನಿ, ಸ್ಟ್ರೈಟಾಗಿ ಹಾಕ್ಕೋಬಾರ್ದು. ಇಲ್ಲಿ ಸ್ಟ್ರೈಟಾಗಿ ಹಾಕ್ಕೊಳ್ಬೇಕು, ಸ್ವಲ್ಪ ಕ್ರಾಸಾಗಿ ಹಾಕ್ಕೊಳ್ಬೇಕು, ಏಕೆಂದರೆ ಮುಂಭಾಗಕ್ಕೆ ಚುಚ್ಚತ್ತಲ್ವ, ಹಾಗಾಗಿ ಮೇಲೆ ಸ್ಟ್ರೈಟ್ ಹಾಕ್ಕೊಳ್ಬೇಕು. ಈ ಏನು ಮೇಲ್ಗಡೆ ಕಾಣುತ್ತಲ್ಲ ಅಲ್ಲಿ. ಈಗ ಆಜು ಬಾಜು ಟೇಪಿಗೆ ನಾವು ಇದನ್ನು ಫಸ್ಟ್ ಅಂಟಿಸ್ಕೊಂಡು, ಅಂದರೆ ನಾವು ಒಬ್ಬರೇ ಮಾಡೋವಾಗ ಈ ರೀತಿ ಮೆಥಡನ್ನು ನಾವು ಫಾಲೋ ಮಾಡಬೇಕು, ಏಕೆಂದರೆ ಅದು ಜಾರ್ ಬಿಡತ್ತಲ್ವ. ಈಗ ನೋಡಿ ಅಲ್ಲೇ ಸ್ಟಿಫಾಗಿ ಕೂತಿದೆ, ನಾನು ಅಲ್ಲೇ ನೀಟಾಗಿ ಗಂಟು ಹಾಕ್ಕೊಂಡ್ಬಿಡ್ತೀನಿ. ಅಮ್ಮನವರಿಗೆ ಅಂದರೆ ಮುಂಭಾಗದ ಬ್ಲೌಸ್ ಪೀಸನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಷ್ಟು ಆಯ್ತಲ್ವಾ? ಅಂದರೆ ನಾನು ಫೋಮ್ ಶೀಟ್ ಸ್ವಲ್ಪ ಗಿಡ್ಡನೇ ತೊಗೊಂಡಿದ್ದೀನಿ, ಫುಲ್ ಉದ್ದಕ್ಕೆ ತೊಗೊಂಡಿಲ್ಲ, ಸಾಕು ಅಷ್ಟೇ ಅಂದ್ಬಿಟ್ಟು ನಾನು 10 ಇಂಚಷ್ಟು ಉದ್ದ. ಆಮೇಲೆ ಸೆಂಟರಿಗೆ ಬೇಕಿದ್ರೆ ನೀವು ಈ ಬ್ಲೌಸ್ ಪೀಸಿಗೂ ಕೊಡಪಾನಕ್ಕೂ ಬೇಕಿದ್ರೆ ದಾರ ಕಟ್ಕೊಳ್ಬೋದು. ಈಗ ನನಗೆ ಗಟ್ಟಿಯಾಗಿ ಕೂತಿದೆ, ಸಾಕು. ಈಗ ಕೈಗಳನ್ನು ಹೇಗೆ ಕೂರಿಸೋದು ಅಂತ ತೋರಿಸ್ತೀನಿ. ಆಲ್ರೆಡಿ ನಾನು ಇದಕ್ಕೆ ರೇಷ್ಮೆ ಬಟ್ಟೆನ ತೋಳಿಗೆ ಹಾಕಿ ಹೊಲಿದು ಇಟ್ಕೊಂಡಿದ್ದೀನಿ. ಎಲ್ಲಿ ಕರೆಕ್ಟಾಗಿ ಕೂರುತ್ತೆ ಅಂತ ನೋಡಿಬಿಟ್ಟು ನಾನೀಗ ಕೈಗಳನ್ನು ಹೊಲ್ಕೊಳ್ತೀನಿ. ಈಗ ಆಲ್ರೆಡಿ ಅಲ್ಲಿ ಹೊಲಿದಾಯಿತು. ಹೇಗೆ ಹೊಲಿದೆ ಅಂತ ಈ ಬಲಭಾಗದ ಕೈನ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿನೂ ಕೂಡ ನಾವು ಫಸ್ಟ್ ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಚ್ಕೊಂಡು ಹಿಂಭಾಗಕ್ಕೆ ದಾರವನ್ನು ಕಟ್ಕೊಂಡು ಸ್ವಲ್ಪ ಮೇಲ್ಭಾಗಕ್ಕೆ, ಅಮ್ಮನವರ ಕೈ ಸ್ವಲ್ಪ ಮೇಲ್ಭಾಗಕ್ಕೆ ತಗೊಂಡು ಗಟ್ಟಿಯಾಗಿ ಕಟ್ಕೊಂಡ್ಬಿಡಬೇಕು. ಆ ಡಬಲ್ ಸೈಡೆಡ್ ಗಮ್ ಟೇಪ್ ಇರೋದ್ರಿಂದ ಅಲ್ಲೇ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಮತ್ತು ಈ ಬ್ಲೌಸ್ ಪೀಸಿಗೂ ಕೈಗೂ ಸೇರಿಸಿನೂ ನಾನು ಕಟ್ಕೊಳ್ತೀನಿ. ಈಗ ಫಸ್ಟ್ ಮೇಲೆ ಕಟ್ಕೊಳ್ತೀನಿ, ಇದಕ್ಕೂ ಸೇರಿಸಿ ಆಮೇಲೆ ಕಟ್ಕೊಳ್ತೀನಿ. ಆಯಿತು. ಈಗ ನೋಡಿ ಕರೆಕ್ಟಾಗಿ ಈಗ ನೋಡ್ಕೊಳ್ತೀನಿ ಫಸ್ಟ್. ಈಗ ಇಷ್ಟು ಆದಮೇಲೆ ಈ ಗೆಜ್ಜೆನ ನಾನು ಆಲ್ರೆಡಿ ಹಿಂದಿನ ಎಪಿಸೋಡಲ್ಲಿ ತೋರಿಸಿದ್ದೀನಿ. ಇದನ್ನೇ ನಾನೀಗ ಅಮ್ಮನವರಿಗೆ ಕೈಗೆ ಕಡವನ್ನಾಗಿ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಗೆಜ್ಜೆ, ಆ್ಯಕ್ಚುಲಿ ಇದು ಕಾಲಿನ ಗೆಜ್ಜೆ. ಇದನ್ನೇ ನಾನು ಅಮ್ಮನವರಿಗೆ
ತೋಳಿನ ಕಡವನ್ನಾಗಿ ತೋಳ್ಬಂದಿಯಾಗಿ ಹಾಕಿ ನಾನು ಅಲ್ಲೇ ಗುಂಡ್ಪಿನ್ನಿಂದ ನಾನು ಆ ಗೆಜ್ಜೆಯನ್ನು ಸೆಕ್ಯೂರ್ ಮಾಡ್ತೀನಿ. ಇಲ್ಲಾಂದರೆ ಆಮೇಲೆ ನಾನು ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಇದು ಆಯ್ತಲ್ವ, ಸ್ವಲ್ಪ ಈ ಹೈಟಿಗೆ ಬರಬೇಕಿದು. ಇದು ಅಷ್ಟೇ ಸ್ವಲ್ಪ ಎರಡು ಕಡೆಗೂ ಈಗ ಆ ಗೆಜ್ಜೆಗಳನ್ನು ಹಾಕ್ಕೊಳ್ತೀನಿ ನಾನು. ಈಗ ಹಾಕಾಯ್ತು ನೋಡಿ. ಹಾಕಾದ್ಮೇಲೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತಲ್ವಾ. ಎಷ್ಟು ರೆಡಿ ಆದಮೇಲೆ ಈಗ ನಾವು ಅಮ್ಮನವರಿಗೆ ಸರವನ್ನು, ಅಂದರೆ ನಾನೇನು ರೆಡಿ ಮಾಡ್ಕೊಂಡಿದ್ನಲ್ಲ, ಒಂದು ಫೋಮ್ ಶೀಟಿಗೆ ವೆಲ್ವೆಟ್ ಕ್ಲಾತನ್ನು ಹಚ್ಕೊಂಡು ಅದ್ರ ಮೇಲೆ ಲೇಸನ್ನು ಹಚ್ಕೊಂಡು ಆಮೇಲೆ ದೇವಿಗೆ ಸೆಟ್ ಆಗುವಂತಹ ಎಲ್ಲ ಆಭರಣಗಳನ್ನು ನಾನು ಸ್ಟಿಚ್ ಮಾಡಿ ಒಂದು ಈ ಉದ್ದನೆಯ ಸರವನ್ನು, ಪದಕದ ಹಾರವನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಪೈಪ್ ಏನಿದೆಯಲ್ಲ ಇದರ ಒಳಗಡೆ ಈ ಹಾರವನ್ನು ಇಳಿಸ್ತೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಇಷ್ಟೇ, ಪೈಪಿಗೆ ಹಾಕಿ ಇಳಿಸ್ಬಿಟ್ರೆ ಆಯಿತು. ಆಮೇಲೆ ಬೇಕಿದ್ರೆ ನಾನು ಅಲ್ಲಲ್ಲೇ ಗುಂಡು ಪಿನ್ಗಳನ್ನು ಚುಚ್ಕೊಳ್ತೀನಿ. ಹೇಗಿದ್ದರೂ ಫೋಮ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಗುಂಡು ಪಿನ್ಗಳನ್ನು ಚುಚ್ಕೊಂಡು ಗಟ್ಟಿ ಮಾಡ್ಕೊಳ್ತೀನಿ. ಈಗ ಮುಖವಾಡ ಕೂರಿಸ್ಬೇಕಲ್ಲ, ಸೊ ಹಾಗಾಗಿ ಇಲ್ಲಿ ಒಂದು ಬಿಳಿ ವಸ್ತ್ರವನ್ನು, ಮಡಿ ವಸ್ತ್ರ ಅದನ್ನು ನಾನು ಈ ಕೋಲು, ಅಂದರೆ ಈ ಅಮ್ಮನವರ ಮುಖವಾಡವನ್ನು ಆ ಪೈಪಿಗೆ, ಆಲ್ರೆಡಿ ಕೋಲನ್ನು ನಾನು ಕಿವಿಗೆ ಹಾಕ್ಕೊಂಡಿದ್ದೀನಿ ಓಲೆ ಫಿಕ್ಸ್ ಮಾಡಲಿಕ್ಕೋಸ್ಕರ. ಅಂದರೆ ಫಸ್ಟ್ ಇಟ್ಟು ನೋಡ್ಕೊಳ್ತೀನಿ. ಕೋಲ್ ಹಾಕ್ಕೊಂಡಿದ್ದೀನಿ ನೋಡಿ, ಬೀಡಿಂಗ್ ಕೋಲದು ಎಲ್ಲ ಇಟ್ಟು ನೋಡಿಕೊಂಡು ಕರೆಕ್ಟ್ ಆಗತ್ತಾ ಅಂತ ನೋಡಿಕೊಂಡು, ಅದು ಮಡಿ ವಸ್ತ್ರ ಈಗ ನೋಡ್ಕೊಳ್ಳೋದು. ಫಸ್ಟ್ ಎಲ್ಲ ನೋಡ್ಕೋಬೇಕಲ್ವ, ಆಮೇಲೆ ನಾವು ಕಟ್ಕೋಬೇಕಲ್ವ. ಹಾಂ, ಈಗ ಇಷ್ಟಾದರೆ ಕರೆಕ್ಟ್ ಆಗುತ್ತಲ್ವ. ಈಗ ನೋಡಿ, ಆಲ್ರೆಡಿ ನಾನು ಹಿಂಭಾಗಕ್ಕೆ ಓಲೆಗಳನ್ನು ಅಂಟಿಸ್ಕೊಳ್ಳಿಕ್ಕೋಸ್ಕರ ನಾನು ಈ ರೀತಿ ಬೀಡಿಂಗನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಈಗ ಒಂದು ಟ್ರಾನ್ಸ್ಪರೆಂಟ್ ಗಮ್ ಟೇಪನ್ನು ಕೆಳಭಾಗಕ್ಕೆ, ಅಂದರೆ ಮುಖವಾಡ ಆಜು ಬಾಜು ಸರಿಬಾರ್ದಲ್ವ, ಅದಕ್ಕೆ ನಾನು ಈ ಟೇಪನ್ನು ಹಚ್ಕೊಳ್ತೀನಿ. ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ಹಚ್ಕೊಂಡ್ರೆ ಅದು ಕಾಣಿಸೋದಿಲ್ಲ. ನಾವಲ್ಲಿ ಏನು ಹಚ್ಚಿದ್ದೀವಿ ಅಂತ ನೋಡಿ, ಕಾಣಿಸುತ್ತಾ ನೋಡಿ, ನಾನು ಹಚ್ಕೊಂಡಿರೋದು ಕಾಣಿಸೋದೇ ಇಲ್ಲ ಅಲ್ವಾ. ಈಗ ಮುಖವಾಡ ನೀಟಾಗಿ ಕಟ್ಕೊಳ್ತೀನಿ. ಎಲ್ಲ ಕಟ್ಕೊಂಡು ಆದಮೇಲೆ ಈ ಏನು ತಂತಿಯಿಂದ ಮೇಲ್ಭಾಗಕ್ಕೂ ಕೂಡ ನಾನು ಕಟ್ಕೊಳ್ತೀನಿ. ಈಗ ನೋಡಿ, ಅಲ್ಲಿ ಕೂಡ ಒಂದು ಬಟ್ಟೆಯನ್ನು ಕಟ್ಕೊಂಡು, ಯಾಕಂದರೆ ಈ ಕಿರೀಟವನ್ನು, ಅಮ್ಮನವರಿಗೆ ಮಾಡಿರುವಂತಹ ಈ ಕಿರೀಟವನ್ನು ಅಲ್ಲಿ ಕೂರಿಸ್ಬೇಕಲ್ವ, ಹಾಗಾಗಿ ನಾನು ಮತ್ತೆ ಒಂದು ಮಡಿ ವಸ್ತ್ರವನ್ನು ಕಟ್ಕೊಂಡು ಅದಕ್ಕೆ ತಂತಿಯಿಂದ ಸುತ್ತಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಕಿರೀಟವನ್ನು ಅದರೊಳಗಡೆ ಕೂರಿಸ್ತೀನಿ. ಅದೆಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಈ ಕಿರೀಟವನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಆಯಿತು, ಅಲ್ಲೇ ಗಟ್ಟಿಯಾಗಿ ಕೂತ್ಕೊಳ್ತು. ಏನು ಮುಖವಾಡದ ಆಜು ಬಾಜು ನಾನು ಫೋಮ್ ಶೀಟನ್ನು ಆಲ್ರೆಡಿ ಹಚ್ಕೊಂಡಿದ್ದೀನಿ. ಕೋಲಿಗೂ ಮತ್ತು ಮುಖವಾಡಕ್ಕೂ ಈ ಓಲೆಯನ್ನು ಕೂಡ ನಾನೇ ಸ್ವತಃ ರೆಡಿ ಮಾಡಿಕೊಂಡಿರುವಂತಹ ಓಲೆ ಇದು. ಇದನ್ನು ನಾನು ಈಗ ಸ್ವಲ್ಪ ಆ ಫೋಮ್ ಶೀಟ್ ಅಲ್ಲಿ ಏನು ಹಚ್ಕೊಂಡಿದ್ದೀನಿ ಕರೆಕ್ಟಾಗಿ ಕೂರಲಿ ಅಂತ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಆಜು ಬಾಜು ಫೋಮ್ ಶೀಟನ್ನು ಆಲ್ರೆಡಿ ನಾನು ಕೋಲಿಗೂ ಮುಖಕ್ಕೂ ಸೇರಿಸಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಈ ಟ್ರಾನ್ಸ್ಪರೆಂಟ್ ಗಮ್ ಏನಿದೆಯಲ್ಲ, ಈ ಗಮ್ ಟೇಪ್ ಏನಿದೆಯಲ್ಲ, ಈ ಟ್ರಾನ್ಸ್ಪರೆಂಟ್ ಗಮ್ ಟೇಪನ್ನು ನಾನು ಕೆಳಭಾಗಕ್ಕೆ ಫಸ್ಟ್ ಹಚ್ಕೊಳ್ತೀನಿ. ಅಂದರೆ ಆ ಸರದ ಮೇಲೆ, ಸರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಜಸ್ಟ್ ನಾನು ಇಟ್ಕೊಳ್ತೀನಿ. ಯಾಕೆಂದರೆ ಓಲೆಗಳು ಸರಿಬಾರ್ದು ಅಂತ ಅಷ್ಟೇ. ಈಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈಗ ನೋಡಿ ಇಟ್ಕೊಳ್ತೀನಿ. ಓಲೆ ಸರಿಯೋದಿಲ್ಲ, ಅಲ್ಲೇ ನೆತ್ತಿಬಿಡುತ್ತದು. ಆದ್ರೂ ಮತ್ತೆ ಫೆವಿಕಾಲ್ ಹೀಟೆಕ್ಸ್ ಗಮ್ಮಿಂದ ಮೇಲೆ ನಾನು ಸ್ವಲ್ಪ ಹಚ್ಕೊಂಡು ಅಂಟಿಸ್ಕೊಳ್ತೀನಿ. ಈಗ ಫಸ್ಟ್ ನೋಡ್ಕೊಳ್ಳಿ, ಒಂದು ಭಯ ಇರುತ್ತಲ್ವ ಎಲ್ಲಿ ಬೀಳತ್ತೋ ಅಂತ. ಸೊ ಹಾಗಾಗಷ್ಟೇ ಈ ಫೆವಿಕಾಲ್ ಹೀಟೆಕ್ಸ್ ಗಮ್ಮನ್ನು ಸ್ವಲ್ಪನೇ ಆ ಫೋಮ್ ಶೀಟ್ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು
ಮಾಡಿಬಿಟ್ಟು ಇದನ್ನು ಅಲ್ಲೇ ಅಂಟಿಸ್ಕೊಂಡು ಬಿಡ್ತೀನಿ. ಆಮೇಲೆ ಕಿತ್ತ ಮೇಲೆ ಕೂಡ ಮುಖ ಕೂಡ ಏನು ಡ್ಯಾಮೇಜ್ ಆಗಿರೋದಿಲ್ಲ, ಯಾಕೆಂದರೆ ಅಲ್ಲಿ ಫೋಮ್ ಶೀಟ್ ನಾನು ಅದಕ್ಕೆ ಹಚ್ಕೊಂಡಿರೋದು. ಸ್ವಲ್ಪನೇ ಹಚ್ಕೊಳ್ಬೇಕು, ಜಾಸ್ತಿ ಹಚ್ಕೊಳ್ಬಾರ್ದು, ಜಸ್ಟ್ ಸ್ಟಿಕ್ ಆಗಲಿಕ್ಕೋಸ್ಕರ ಅಷ್ಟೇ. ಈಗ ನೋಡಿ ಅಲ್ಲಿ ನೀಟಾಗಿ ಸ್ಟಿಕ್ ಆಗುತ್ತೆ, ಕೆಳಗಡೆ ಬ್ಯಾಲೆನ್ಸ್ ಮಾಡುತ್ತೆ. ಈ ಏನು ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಷ್ಟೇ. ಗೊತ್ತಾಯ್ತಾ ಈಗ ಯಾಕೆ ಹಚ್ಕೊಂಡೆ ಅಂತ? ದೊಡ್ಡ ಓಲೆ ಅಲ್ವಾ, ಸ್ವಲ್ಪ ನೀಟಾಗಿ ಕೂರಬೇಕಲ್ಲ, ಹಾಗಾಗಿ. ಇಲ್ಲಿ ಕೂಡ ನಾನು ಹೀಟೆಕ್ಸ್ ಗಮ್ಮನ್ನು ಹಚ್ಕೊಂಡು, ಫೆವಿಕಾಲ್ ಹೀಟೆಕ್ಸ್ ಗಮ್ ನೆನ್ಪಿಟ್ಕೊಳ್ಳಿ, ಅಲ್ಲಿ ಸ್ವಲ್ಪ 1 ನಿಮಿಷ ಇಟ್ಕೋಬೇಕು. ಈಗ ಅಲ್ಲಿನೇ ಅದು ಕ್ಲೀನಾಗಿ ಫಿಟ್ ಆಗಿಬಿಡತ್ತೆ. ಈಗ ಅಮ್ಮನವರ ಕಿರೀಟದ ಹಿಂಭಾಗದ ಚಕ್ರ, ಇದನ್ನು ಕೂಡ ನಾನೇ ರೆಡಿ ಮಾಡ್ಕೊಂಡಿರುವಂಥದ್ದು. ಆಲ್ರೆಡಿ ನಾನು ಹಿಂಭಾಗಕ್ಕೆ ಒಂದು ಫೋಮ್ ಶೀಟನ್ನು ಕೂಡ ಹಚ್ಕೊಂಡಿದ್ದೀನಿ. ಇದು ಯಾಕೆ ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹಾಗೆ ಮುಂಭಾಗಕ್ಕೆ ನಾನು ಚಾಕ್ ಪೀಸಿಂದ ಆಲ್ರೆಡಿ ನಾನು ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನಾನೀಗ ಈ ಕಿರೀಟದ ಹಿಂಭಾಗಕ್ಕೆ ಇಟ್ಬಿಟ್ಟು ಏನು ತಾಮ್ರದ ತಂತಿಯಿಂದ ನಾನು ಇದನ್ನು ಚುಚ್ಚಿ ಕಟ್ಕೊಂಡ್ಬಿಡ್ತೀನಿ. ಈ ರೀತಿ ಇಟ್ಕೊಂಡು ತಾಮ್ರದ ತಂತಿಯನ್ನು ಈ ಕಿರೀಟ ಭಾಗದಿಂದ ತಂದುಬಿಟ್ಟು, ಏನು ಮಾರ್ಕ್ ಹಾಕ್ಕೊಂಡಿತ್ತು ನೋಡಿದ್ರಲ್ಲ ನೀವು, ಅಲ್ಲಿಂದ ನಾನು ತಂದು ಆಲ್ರೆಡಿ ನಾನು ತಂತಿಯಿಂದ ಸುತ್ಕೊಂಡಿದ್ದೀನಿ. ಈಗ ಸೆರಗಿನ ಪಾರ್ಟನ್ನು ಹಾಕಬೇಕಲ್ಲ, ಅಂದರೆ ಅಮ್ಮನವರಿಗೆ ಹಿಂಭಾಗದಿಂದ ಬರುತ್ತಲ್ವ, ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರವನ್ನು ನೀವು ನೋಡಿರ್ತೀರ. ಅಮ್ಮನವರಿಗೆ ಹಿಂಭಾಗದಿಂದ ಸೆರಗನ್ನು ತಗೊಂಡು ಈಗ ನಾನು ಏನು ಹಿಂಭಾಗಕ್ಕೆ ಒಂದು ಫೋಮ್ ಶೀಟನ್ನು ನಾನು ತೋರಿಸಿದ್ನಲ್ಲ ಈ ಚಕ್ರದ ಹಿಂಭಾಗಕ್ಕೆ, ಅಲ್ಲಿ ನಾನು ಗುಂಪಿನಿಂದ ನಾನು ಚುಚ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಒಂದು ಫೋಮ್ ಶೀಟನ್ನು ನಾನು ಹಚ್ಕೊಂಡಿದ್ದು. ಈಗ ಗೊತ್ತಾಯ್ತಲ್ವಾ ಯಾಕೆ ನಾನು ಫೋಮ್ ಶೀಟ್ ಹಚ್ಕೊಂಡಿದ್ದೀನಿ ಅಂತ? ಆಮೇಲೆ ನಾನು ತೋರಿಸ್ತೀನಿ ನಿಮಗೆ, ಗುಂಪಿನ ಹಾಕ್ಕೊಂಡಿದ್ದನ್ನು ಕೂಡ ನಾನು ತೋರಿಸ್ತೀನಿ. ಈ ಚಕ್ರವನ್ನು ನಾನು ಆಲ್ರೆಡಿ ತಂತಿಯಿಂದ ಏನು ಕಿರೀಟಕ್ಕೆ ಸೇರಿಸಿ ನಾನು ನಾಟ್ ಹಾಕಿ ಎಲ್ಲ ಗಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬೀಳ್ತಾ ಇಲ್ಲ ನೋಡಿ, ಕಿರೀಟದ ಹಿಂಭಾಗದ ಚಕ್ರ ನೀಟಾಗಿ ಕೂತ್ಕೊಂಡಿದೆ ಅಲ್ವಾ. ಈಗ ಈ ಸೆರಗನ್ನು ಮುಂಭಾಗಕ್ಕೆ, ಅಂದರೆ ಆ ಫೋಮ್ ಶೀಟ್ ಏನು 1 ಇಂಚಿನ ಫೋಮ್ ಶೀಟ್ ನಾನು ಕಟ್ಕೊಂಡಿದ್ನಲ್ಲ ನೆರಿಗೆಗಳನ್ನು ಮಾಡಲಿಕ್ಕೆ, ಅದಕ್ಕೆ ನಾನು ಗುಂಪಿನಿಂದ ನಾನು ಇದನ್ನು ಈ ಸೆರಗನ್ನು ನಾನು ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತೀನಿ. ಹಿಂಭಾಗಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ತೆಗೆದುಬಿಟ್ಟು ಸ್ವಲ್ಪ ಮುಂಭಾಗಕ್ಕೆ ಹಾಕ್ಕೊಳ್ತೀನಿ. ಫಸ್ಟ್ ನೋಡ್ಕೊಳ್ತೀನಿ. ಈಗ ಈ ಸೈಡ್ ಹಾಕಿದ್ದೀನಿ ಆಲ್ರೆಡಿ, ಮುಂಭಾಗಕ್ಕೆ ತೊಗೊಂಡಿದ್ದೀನಿ ನೋಡಿ. ಸೆರಗಿನ ಪಾರ್ಟನ್ನು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಈಗ ನೋಡಿ ಇದರಲ್ಲಿ ತೋರಿಸ್ತೀನಿ ನೋಡಿ. ಈಗ ಮುಂಭಾಗಕ್ಕೆ ತರ್ತೀನಿ, ಸ್ವಲ್ಪ ಫ್ಲ್ಯಾಟ್ ಇದೆಯಲ್ಲ ಅಲ್ಲಿ ತರ್ತೀನಿ. ಫಸ್ಟ್ ಹಿಂಭಾಗಕ್ಕೆ ಹಾಕ್ಕೊಂಡಿದ್ದೆ, ಯಾಕೋ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಸೊ ಹಾಗಾಗಿ ಈಗ ಮುಂಭಾಗಕ್ಕೆ ತರ್ತೀನಿ ನಾನು. ಈಗ ನೋಡಿ ನೀಟಾಗಿ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಹಾಗಾಗಿ ಮುಂಭಾಗಕ್ಕೆ ತೊಗೊಂಡು ಬರ್ತೀನಿ ನಾನು. ಏನಿಲ್ಲ, ಜಸ್ಟ್ ನಾವು ಬುರುಡೆ ಗುಂಪಿನ್ಗಳನ್ನು ಚುಚ್ಕೊಳ್ತಾ ಹೋದರೆ ಆಯ್ತು ಅಷ್ಟೇ. ಈಗ ನೋಡಿ ಮುಂಭಾಗಕ್ಕೆ ತಂದಲ್ಲಿ ಈಗ ನೀಟಾಯಿತು ನೋಡಿ, ಸೆರಗಿನ ಪಾರ್ಟ್ ಎಷ್ಟು ನೀಟಾಗಿ ಕೂತ್ಕೊಳ್ತಲ್ವ. ಈಗ ಹಿಂಭಾಗಕ್ಕೆ ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಇರಿ. ಆಜು ಬಾಜು ಹಾಕಾಯಿತು ಇದು. ಈಗ ನೋಡಿ ಹಿಂಭಾಗಕ್ಕೆ ಈಗ ಗೊತ್ತಾಯ್ತಲ್ವ, ಆ ಫೋಮ್ ಶೀಟಿನ ಮೇಲೆ ನಾನು ತಂದು ಅಲ್ಲಿ ಗುಂಪಿನನ್ನು ಹಾಕ್ಕೊಂಡು ಆಮೇಲೆ ನಾನು ಈ ಕೆಳಭಾಗಕ್ಕೆ ತರ್ತೀನಿ. ಈ ಕೆಳಭಾಗಕ್ಕೆ ತಂದು ಇಲ್ಲಿ ಗುಂಪಿನನ್ನು ಹಾಕ್ಕೊಳ್ತೀನಿ ನೋಡಿ, ಕಾಣಿಸುತ್ತಲ್ವ. ಮುಂಭಾಗಕ್ಕೆ ಸ್ವಲ್ಪ ಅಂದರೆ ಮೇಲ್ಭಾಗಕ್ಕೆ, ಫೋಮ್ ಶೀಟಿನ ಮೇಲ್ಭಾಗಕ್ಕೆ ಹಾಕ್ಕೊಂಡು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಗುಂಪಿನ್ಗಳು ಹಾಕಿದ್ದು ಕಾಣಿಸ್ತಾ ಇದೆಯಾ. ಹಾಕಿಬಿಟ್ಟು ಅದೇ ಉಳಿದಿರೋ ಸೆರಗನ್ನು ಮತ್ತೆ ಹಿಂಭಾಗಕ್ಕೆ ತೊಗೊಂಡೋಗಿ ಅಲ್ಲಿ ಗುಂಪಿನ ಹಾಕಿ ನೀಟಾಗಿ ಒಂದು ಫಿನಿಶಿಂಗ್ ವರ್ಕ್ ನೀಟಾಗಿ ಮಾಡ್ಕೊಂಡಿದ್ದೀನಿ ನಾನು. ಕಾಣಿಸ್ತಾ ಇದೆ ನೋಡಿ, ನೀಟಾಗಿ ಹಾಕಿದ್ದೀನಲ್ವ. ಈಗ ಗೊತ್ತಾಯ್ತಾ ಇಲ್ಲಿ ಹಿಂಭಾಗಕ್ಕೆ ಯಾಕೆ ಫೋಮ್ ಶೀಟ್ ಹಾಕ್ಕೊಂಡಿದ್ದೆ, ಅಂಟಿಸ್ಕೊಂಡಿದ್ದೆ ಅಂತ ಈಗ ಗೊತ್ತಾಯ್ತಲ್ವಾ. ಈಗ ಅಮ್ಮನವರಿಗೆ ಓಲೆ, ಇದನ್ನು ಕೂಡ ನಾನೇ ರೆಡಿ ಮಾಡ್ಕೊಂಡಿರುವಂಥದ್ದು. ಇದನ್ನು ಈಗ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರದಲ್ಲಿ ಈ ರೀತಿ ಓಲೆ, ದೊಡ್ಡ ಓಲೆಯನ್ನು ಬಿಟ್ಟಿರ್ತಾರಲ್ವ, ಹಾಕಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ತೀರ. ಅದನ್ನು ನಾನು ಈ ರೀತಿ ನಾನು ರೊಟ್ಟಲ್ಲಿ ಮಣಿಯನ್ನು ಹಾಕಿಬಿಟ್ಟು ಈ ರೀತಿ ಒಂದು ಸಿಂಪಲ್ ಆಗಿರೋಂಥ ಒಂದು ಓಲೆನ ಮಾಡಿಕೊಂಡು ಕೂರಿಸ್ಕೊಳ್ತಾ ಇದ್ದೀನಿ. ಈಗ ಅಮ್ಮನವರಿಗೆ ಈ ಗೋಲ್ಡ್ ಕೈ ಕವಚ ಹಾಕಿದರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾರೆ ಅಮ್ಮನವರು. ಆಲ್ರೆಡಿ ಬಲಭಾಗಕ್ಕೆ ಹಾಕಿದ್ದೀನಿ, ಹೇಗೆ ಹಾಕೋದು ಅಂತ ಎಡಗೈ ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ. ಕೈ ಹಾಕಾಯಿತು ಕವಚಕ್ಕೆ, ಆಮೇಲೆ ರಬ್ಬರ್ ಬೆಂಡ್ ಹಾಕಿ ಆಮೇಲೆ ಒಂದು ಈ ರೀತಿ ಪೇಪರ್ ಟೇಪನ್ನು ಸುತ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ.
ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಈಗ ನೋಡಿ 2 ಹಾಕಿ ಆಯಿತು. ಈಗ ಅಮ್ಮನವರಿಗೆ ಮಣಿಯಿಂದ ನಾನೇ ತಂತಿ ಮತ್ತು ಮಣಿಯನ್ನು ಹಾಕಿಬಿಟ್ಟು ಈ ಬಳೆಯನ್ನು ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಅಮ್ಮನವರಿಗೆ ಹೀಗೆ ಹಾಕಿಬಿಟ್ರೆ 2 ಕೈಗಳಿಗೂ ಬಳೆಗಳನ್ನು ಹಾಕಿಬಿಟ್ರೆ ಅದು ಅಲ್ಲೇ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಹಾಕಿ ಆದಮೇಲೆ ಈಗ ಅಮ್ಮನವರಿಗೆ ತಾವರೆ ಹೂವನ್ನು ಇಟ್ಕೊಳ್ತೀನಿ. ಆಜು ಬಾಜು ಆ ಭುಜ ಭಾಗದಲ್ಲಿ ಸ್ವಲ್ಪ ಕೈಯೆಲ್ಲ ಕಾಣಿಸ್ತಾ ಇದೆ ಅಲ್ಲ, ಹಾಗಾಗಿ ನಾನು ತಾವರೆ ಹೂವನ್ನು ಅಲ್ಲಿ ಆಜು ಬಾಜು ಇಟ್ಕೊಳ್ತೀನಿ. ಗುಂಡ್ಪಿನ್ನಿಂದ ನಾನು ಸೆಕ್ಯೂರ್ ಮಾಡ್ಕೊಳ್ತೀನಿ. ಹಬ್ಬದ ದಿನ ನ್ಯಾಚುರಲ್ ಹೂವನ್ನು ನಾನು ಹಾಕ್ಕೊಳ್ತೀನಿ. ಈಗ ಈ ಆಜು ಬಾಜು ಆರ್ಟಿಫಿಷಿಯಲ್ ತಾವರೆ ಹೂಗಳನ್ನು ನಾನು ಗುಂಡ್ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಪರಿಪೂರ್ಣವಾಗಿ ಅಮ್ಮನವರಿಗೆ ಸೀರೆಯನ್ನು ಉಡಿಸಿ ಆಭರಣಗಳನ್ನು ಹಾಕಿ ಆಯಿತು. ಈಗ ಕೊಲ್ಲಾಪುರ ಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ಪರಿಪೂರ್ಣವಾಗಿ ಆಯಿತು. ಈಗ ಕೆಳಗಡೆ ಅಮ್ಮನವರು ಅಂದರೆ ನಿಂತಿರುವಂತಹ ಒಂದು ಭಂಗಿ ತೋರಿಸ್ಬೇಕಲ್ಲ, ಹಾಗಾಗಿ ಈ ಬುಟ್ಟಿಯನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ಹಿಂದಿನ ಸಂಚಿಕೆಯಲ್ಲಿ. ಒಂದು ಪೇಪರ್ ರೋಲ್ಗೆ ಗೋಲ್ಡ್ ಪೇಪರನ್ನು ನಾನು ಗಮ್ಮಿಂದ ಹಚ್ಕೊಂಡು ಈ ಕಾಲನ್ನು ಅಮ್ಮನವರ ಕಾಲನ್ನು ಇಟ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಹೀಗೆ ರೆಡಿ ಮಾಡ್ಕೊಳ್ತೀನಿ. ಸ್ಯಾರಿ ಡ್ರಾಪಿಂಗ್ ಆದಮೇಲೆ ಮತ್ತೆ ಈ ಕಾಲನ್ನು ಇಟ್ಟು ತೋರಿಸ್ಬೇಕಲ್ವಾ, ಅದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ನಾನೇ ಮಾಡ್ಕೊಂಡಿರುವಂತಹ ಗೆಜ್ಜೆ ಇದು. ಈ ಗೆಜ್ಜೆಯನ್ನು ಇಟ್ಬಿಟ್ಟು ನಾನು ಸೂಜಿ ದಾರದಿಂದ ಹೊಲ್ಕೊಳ್ತೀನಿ. ಈಗ 2 ಕಾಲುಗಳನ್ನು ನಾನು ಜಸ್ಟ್ ಅಲ್ಲಿ ಇಟ್ಕೊಳ್ತೀನಿ ಅಷ್ಟೇ. ಆ ಮುಂಭಾಗದ ನೆರಿಗೆ ಏನು ಕಾಣಿಸ್ತಾ ಇದೆಯಲ್ಲ ಅದರೊಳಗಡೆ ಇದನ್ನು ಸೇರಿಸ್ಬಿಟ್ಟು ಈಗ ನಾನು ಇಟ್ಟು ತೋರಿಸ್ತೀನಿ ನೋಡಿ. 2 ಕಾಲುಗಳನ್ನು ಇಟ್ಟು ಸುಮ್ಮನೆ ಜಸ್ಟ್ ಇಟ್ಟಿದ್ದೀನಿ ಅಷ್ಟೇ. ಆಜು ಬಾಜು 2 ಗುಂಡ್ಪಿನ್ಗಳನ್ನು ಚುಚ್ಕೊಂಡಿದ್ದೀನಿ. ಈಗ ಕೊಲ್ಲಾಪುರ ಮಹಾಲಕ್ಷ್ಮಿಯ ಪರಿಪೂರ್ಣ ಅಲಂಕಾರ ಈಗ ಅಂದರೆ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡ್ತೀನಿ ಅಂತ ಒಡವೆಗಳನ್ನೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಪರಿಪೂರ್ಣ ಅಮ್ಮನವರ ಅಂದರೆ ಸ್ಯಾರಿ ಡ್ರಾಪಿಂಗ್ ಅಲಂಕಾರ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಕರೆಕ್ಟಾಗಿ ಆ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ. ಅಮ್ಮನವರ ಕಾಲನ್ನು ಇಟ್ಟಾಯಿತು. ಈಗ ಸ್ಯಾರಿ ಡ್ರಾಪಿಂಗ್ ನಮ್ಮದು ಪರಿಪೂರ್ಣವಾಗಿ ರೆಡಿ ಆಯಿತು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ.